ಏನೇ ಬರಲಿ ಏನೇ ಬರಲಿ ಏನೇ ಬರಲಿ बोलो भारत माता की बोलो भारत माता की। ನೆಲಮಂಗಲ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ಯಾವುದೇ ಕಾರಣ ನೀಡದೆ ಏಕಾಏಕಿ ಈಗಾಗಲೇ 3 ತಿಂಗಳಲ್ಲಿ 2 ಬಾರಿ ವರ್ಗಾವಣೆ ಮಾಡಿದ್ದಾರೆ. ಇಲ್ಲಿನ ಸಿಇಒ ಹಾಗೂ ಇಒ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಇಂದು ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಿಡಿಒ ಮಂಜಮ್ಮರನ್ನು ಕಳೆದ 3 ತಿಂಗಳಲ್ಲಿ 2 ಬಾರಿ ವರ್ಗಾವಣೆ ಮಾಡಿದ್ದಾರೆ. ಹೀಗೆ ಆದರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಹೇಗೆ ಸಾಧ್ಯ? ಇಲ್ಲಿನ ಸಿಇಒ ಹಾಗೂ ಇಒ ಕ್ಷೇತ್ರದ ಶಾಸಕರ ಏಜೆಂಟ್ಗಳಾಗಿ ವರ್ತಿಸುತ್ತಿದ್ದಾರೆ. ಕೂಡಲೇ ಪಿಡಿಒ ಮಂಜಮ್ಮನವರ ವರ್ಗಾವಣೆ ಆದೇಶವನ್ನು ಹಿಂಪಡೆಯಬೇಕು. ಇಲ್ಲವಾದಲ್ಲಿ ಬರುವ ಸೋಮವಾರ ತಾಲೂಕು ಪಂಚಾಯಿತಿ ಮುಂದೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟಿಸುವುದಾಗಿ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರುಗಳು ಹಾಗೂ ಮುಖಂಡರುಗಳು ಸೇರಿ ಪ್ರತಿಭಟನೆ ನಡೆಸಿದರು. ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಸಂತ ವೆಂಕಟೇಶ್ ಮಾತನಾಡಿ, ನಾನು ಈ ಪಂಚಾಯಿತಿಗೆ ಅಧ್ಯಕ್ಷೆ ಆದ ನಂತರ ಕಳೆದ 3 ತಿಂಗಳಲ್ಲಿ ಪಿಡಿಒ ಮಂಜಮ್ಮರನ್ನು 2 ಬಾರಿ ವರ್ಗಾವಣೆ ಆದೇಶ ನೀಡಿದ್ದಾರೆ. ಹೀಗಿದ್ದಲ್ಲಿ ಇಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಬಗೆಹರಿಸುವುದಾದರೂ ಹೇಗೆ? ಕೂಡಲೇ ಮೇಲಧಿಕಾರಿಗಳು ಪಿಡಿಒ ಮಂಜಮ್ಮರವರ ವರ್ಗಾವಣೆ ಆದೇಶ ಪತ್ರವನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ನಾನು ಹೊನ್ನೇನಹಳ್ಳಿ ಪಂಚಾಯಿತಿ ವಸಂತ ವೆಂಕಟೇಶ್ ಅಂತ ಅಧ್ಯಕ್ಷರು. ಹೀಗೆ ನಾವು ಒಂದು ಸ್ವಲ್ಪ ನೀರಿನ ಸಮಸ್ಯೆ ಇತ್ತು. ಅದರಿಂದ ನಾವು ಒಂದು ತುರ್ತಾಗಿ ಸಭೆ ಇಟ್ಕೊಂಡಿದ್ವಿ. ಎಲ್ಲ ಮೆಂಬರ್ಸ್ದು ಕರೆದು ನೋಟಿಸ್ ಕೊಟ್ಟು ಒಂದು ಸಭೆ ಮಾಡಿದ್ವಿ. ಏನೋ ಜಲಜೀವನ ಬಗ್ಗೆ ಸ್ವಲ್ಪ ಸಮಸ್ಯೆ ಇತ್ತು, ಅದರಿಂದ ನಾವು ಮೀಟಿಂಗ್ ಕರೆದಿದ್ವಿ. ಈಗ ನಾನು ಬಂದು ಒಂದು ಅಧ್ಯಕ್ಷರಾಗಿ 4 ತಿಂಗಳಾಯಿತು. 4 ತಿಂಗಳಿಂದ ಒಂದು ಸತಿ ನಮ್ಮ ಪಿ ಡಿ ಒ ಮೇಡಮ್ನ 2 ಸರಿ ವರ್ಗಾವಣೆ ಮಾಡಿದ್ದಾರೆ. ಹಾಗೆ ಈಗ ಪಿ ಡಿ ಒ ಮೇಡಮ್ ಈಗ ನಾವು ಎಲ್ಲ ಗ್ರಾಮದಲ್ಲೂ ನಮ್ಮ ಅಭಿವೃದ್ಧಿ ಹೇಗೆ ಮಾಡಬೇಕು, ಕೆಲಸ ಕಾರ್ಯಗಳನ್ನ ಹೇಗೆ ನಡೆಸಬೇಕು, ಎಲ್ಲ ಮೆಂಬರ್ಸ್ಗಳನ್ನ ನಾವು ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಈಗ ಪಂಚಾಯತಿಗೆ ಬಂದರೆ ಪಿ ಡಿ ಒನ ಈ ಥರ ವರ್ಗಾವಣೆ ಮಾಡ್ತಾಯಿದ್ದಾರೆ, ಯಾವ ರೀತಿ ಯಾಕೆ ಮಾಡ್ತಾಯಿದ್ದಾರೆ ಅನ್ನೋದಕ್ಕೋಸ್ಕರ ನಾನು ಪ್ರೆಸ್ ಮೀಟಿಂಗ್ನ ಕರೆದಿರೋ ಉದ್ದೇಶ ಆಗಿತ್ತು. ಅದಕ್ಕೆ ನಮಗೆ ಅಭಿಪ್ರಾಯ ಏನಂದರೆ, ನಮಗೆ ಅದೇ ಪಿ ಡಿ ಒ ಬೇಕು, ನಮ್ಮ ಪಂಚಾಯತಿಗೆ ಅಭಿವೃದ್ಧಿ ಆಗಬೇಕು ಅಂತಂದರೆ ನಮ್ಗೆ ಅದೇ ಪಿ ಡಿ ಒ ಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಈಗ ಇದು ಉದ್ದೇಶ ಏನಂತಂದರೆ, ಇವಾಗ ನಾವು ಒಬ್ಬರು ಮನೆಯಲ್ಲಿ ಒಬ್ಬರು ಅಧಿಕಾರಿಗಳು ಇಲ್ಲ ಅಂತಂದರೆ ಪಂಚಾಯತಿ ಹೇಗೆ ನಡೆಸೋದು, ನಾವು ಅಧ್ಯಕ್ಷರು ಹೇಗೆ ನಡೆಸೋದು, ಮೆಂಬರ್ಗಳನ್ನ ನಾವು ಹೇಗೆ ಸಂಭಾಳಿಸೋದು, ಯಾವ ರೀತಿ ನಾವು ಸಂಭಾಳಿಸ್ಬೇಕು ಅನ್ನೋದನ್ನ ನಾವು ಅದಕ್ಕೋಸ್ಕರ ನಾವು ಪ್ರೆಸ್ ಮೀಟ್ನ ನಾವು ಇನ್ವೈಟ್ ಮಾಡಿ ಕರೆದಿದ್ವಿ. ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದು ಗೊತ್ತಿರೋದಕ್ಕೋಸ್ಕರನೇ ನಮಗೆ ಅಧಿಕಾರಿಗಳು ಪಂಚಾಯತಿಗೆ ವರ್ಗಾವಣೆ ಮಾಡಿದ್ದಾರೆ. ನಮಗೆ ಫೋನ್ ಮಾಡಿ ಈ ಥರ ಬರೋಕ್ಕಾಗಲ್ಲ ಮೇಡಮ್, ರಜದಲ್ಲಿದ್ದೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಏನೋ ಅವ್ರ ಹತ್ರ ಮಾತಾಡಿದ್ದೀವಿ. ಈ ಥರ ಏನು ವರ್ಗಾವಣೆ ಪಂಚಾಯತಿಲಿ ಏನು ವರ್ಗಾವಣೆ ಮಾಡಿಲ್ಲ ಈ ಥರ ಅಂತ ಹೇಳ್ತಾ ಇದ್ದಾರೆ. ಅದ್ರ ನಿಮ್ಮ ಒತ್ತಾಯ ಏನಂದ್ರೆ ವರ್ಗಾವಣೆ ಬೇಡ ಅಂತನಾ, ಇಲ್ಲ ಅದೇ ಪಿಡಿಒ ಮೇಡಮ್ ಬೇಕಂತ? ಅದೇ ಪಿಡಿಒ ಬೇಕು ಅಂತ ನಾವು. ಏನಕ್ಕೋಸ್ಕರ ಅದೇ ಪಿಡಿಒ ಬೇಕು? ಅಧಿಕಾರಿ ಯಾರಾದರೂ ಓಕೆ ಅಲ್ಲ? ಎಲ್ಲರಿಗೂ ಸ್ಪಂದಿಸ್ತಾರೆ, ಎಲ್ಲ ಮೆಂಬರ್ಗೂ ಸ್ಪಂದಿಸ್ತಾರೆ. ಏನೇ ಪಬ್ಲಿಕ್ ಆಗಲಿ, ಏನೇ ಕೆಲಸ ಕಾರ್ಯ ಆಗಲಿ, ಏನೇ ಆಗಲಿ ಎಲ್ಲರಿಗೂ ಸ್ಪಂದಿಸಿ ಏನೇ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಾರೆ. ಎಲ್ಲ ಮೆಂಬರ್ಸ್ಗೂ ಇದೇ ಪಿ ಡಿ ಒ ಪರವಾಗಿಲ್ಲ, ಎಷ್ಟೋ ಕೆಲಸ ಆಗಲಿ, ಏನೇ ಒಂದು ನಿಯಮಾತ್ರ ಆಗಲಿ, ಒಂದು ಪಂಚಾಯತಿಯಿಂದ ಅಧಿಕಾರ ಆಗಲಿ, ಯಾರೇ ಅಧಿಕಾರಿ ಬಂದ್ರೂ ಅದನ್ನು ಸಂಭಾಳಿಸೋ ಶಕ್ತಿ ನಮ್ಮ ಪಿ ಡಿ ಒಗಿದೆ ಅನ್ನೋದ್ರ ಏನಕ್ಕೆ ಅಂತಂದರೆ, ಒಂದು 2 ತಿಂಗಳಲ್ಲಿ 2 ಸತಿ ನಮ್ಮ ಪಿ ಡಿ ಒನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು ಅದ್ರ ಬಗ್ಗೆ ಇಲ್ಲ ಪಂಚಾಯತಿಯಲ್ಲಿ ಪಂಚಾಯತಿ ಸದಸ್ಯರುಗಳಾಗಲಿ ಇಲ್ಲ ಅಧ್ಯಕ್ಷರುಗಳಾಗಲಿ ಎಲ್ಲ ಈ ಪಿ ಡಿ ಒ ಬೇಡ ಅಂದ್ಬಿಟ್ಟು ಒಂದು ಲೆಟ್ರ್ ಕಳಿಸಿದರೆ ಜಿಲ್ಲಾ ಪಂಚಾಯತಿಗೆ ಇಲ್ಲ ತಾಲೂಕ್ ಪಂಚಾಯತಿಗೆ ಕಳಿಸಿ ಸಿ ಕಳಿಸಿದರೆ ಅದನ್ನು ಅವ್ರ ಕಾರ್ಯ ಮಾಡೋದು ಉತ್ತಮವಾಗಿತ್ತು. ಯಾರಿಗೂ ಗೊತ್ತಿಲ್ಲ ಇವರು ಅಧಿಕಾರನ ಯಾವ ಥರ ದುರ್ಬಳಕೆ ಮಾಡ್ಕೊತಿದ್ದಾರೆ ಅನ್ನೋದಕ್ಕೆ ಈ ಲೆಟ್ರೇ ಕಾರಣ. ಪ್ರತಿಯೊಂದು 2 ತಿಂಗಳಾಗಿದೆ ಸರ್. 29/11 ಮೊನ್ನೆ ಇದನ್ನು ಮಾಡಿದ್ದಾರೆ. ತಿರ್ಗಾ 19/9/2024 ವರ್ಗಾವಣೆ ಮಾಡಿದ್ದಾರೆ. ಒಂದೊಂದು ವರ್ಷಕ್ಕೆ 3 ಸತಿ ವರ್ಗಾವಣೆ ಮಾಡ್ಕೊಂಡು ಕೂತ್ಕೊಂಡ್ರೆ ಪಂಚಾಯತಿಗೆ ಬರೋ ಗ್ರಾಮಸ್ಥರಿಗೆ ಏನಂತ ಆನ್ಸರ್ ಕೊಡೋದು? ಅಲ್ಲ ಸರ್, ಅದು ಏನಂತ ಆನ್ಸರ್ ಕೊಡೋದು ಹೇಳಿ, ನೀವು ಹೇಳಿ. ಇದು ಯಾರು ರಾಜಕೀಯ ಕೈವಾಡ ಐತೆ ಅಂತ ನಮಗೂ ಗೊತ್ತಿಲ್ಲ. ಅದು ಇಲ್ಲ ಶಾಸಕರದ್ದು ಇದೆಯಾ, ಇಲ್ಲ ಇಲ್ಲಿ ಲೋಕಲ್ ಲೀಡ್ರುಗಳ್ದು ಐತಾ, ಯಾರ್ದೈತೆ ಅಂತ ಗೊತ್ತಿಲ್ಲ. ಒಂದು ನೀರಿಂದ ಏನೋ ಸಮಸ್ಯೆ ಕೇಳೋಕೆ ಹೋದರೆ ಲೋಕಲ್ ಲೀಡ್ರನ್ನ ಸೇರಿಸ್ತಾರೆ. ಅವ್ರ ಹೆಸರು ಪ್ರಸ್ತಾಪ ಮಾಡೋದು ಬೇಡ, ಕುಡಿಯೋ ನೀರಿಗೂ ರಾಜಕೀಯ ಮಾಡ್ತಾರೆ ಸರ್. ಈಗ ನೀವು ಹೇಳ್ತಾ ಇದ್ದೀರಾ, ಇವಾಗ ಅವ್ರದ್ದು ಒಂದು ಸತಿ ತಪ್ಪಾಗಿತ್ತು, ಅದನ್ನು ಡಾಕ್ಯುಮೆಂಟ್ಸ್ ಸಮೇತ ಕೊಡೋಕೆ ಅಂತ ಹೋದ, ಅದರಲ್ಲಿ ನಾವು ವಿಫಲ ಅದು. ಅದರಲ್ಲಿ ಡಾಕ್ಯುಮೆಂಟ್ಸ್ ಒದಗಿಸ್ಕೊಂಡು ಕೊಡೋದು ನಾವು ವಿಫಲ ಅದು.
ಅದಕ್ಕೆ ಅಂತ ಅವ್ರು ಕೊಟ್ಟಾಗ ಆ ಟೈಮಲ್ಲಿ ಅವ್ರು ಏನು ಆಕ್ಷನ್ ತೊಗೊಳ್ಳಿಲ್ವಲ್ಲ. ಆ ಟೈಮಲ್ಲಿ ತೊಗೊಂಡಿದ್ರೆ ಹೌದು ನೀವು ಮಾಡಿರೋದು ನೀವೇ ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದೀರಪ್ಪ, ಅದರಿಂದ ನಾವು ಅದನ್ನು ಇದನ್ನು ಮಾಡ್ತಾಯಿದ್ದೀವಿ ಅಂತ ಹೇಳ್ಬೋದಾಯ್ತಲ್ಲ. ಆವಾಗ ಅವತ್ತೇ ಆ ಕಾರ್ಯಕ್ರಮ ಮಾಡಿಲ್ಲ. ಯಾವುದೋ ಒಂದು ಬಾರ್ದು ಲೈಸೆನ್ಸ್ ಕೊಟ್ಟರು ಅದನ್ನು ಮೀಟಿಂಗಲ್ಲಿ ಹಿಡ್ದಲ್ಲೇ ಇದನ್ನು ಮಾಡೋಕ್ಕಾಗುತ್ತಾ? ಅಂದ್ರೆ ರಾಜಕೀಯ ಪ್ರೇರಿತವಾಗಿ ವರ್ಗಾವಣೆ ಮಾಡ್ತಾ ರಾಜಕೀಯ ಪ್ರೇರಿತವಾಗಿ ಸರ್ ಇದು ನಡೀತಾ ಇರೋದು. ಇದು ಇದರಿಂದ ಮಾಧ್ಯಮದವ್ರಿಗೆ ನಮ್ಗೇನೋ ಚೆನ್ನಾಗಿ ಮಾಧ್ಯಮದವ್ರಿಗೆ ಗೊತ್ತಿರುತ್ತೆ, ನೀವೇ ಕೇಳಬೇಕು ಅದನ್ನ. ನಮ್ಮ ಆರೋಪಗಳು ಅಂತಂದ್ರೆ ನಮ್ಮ ಇನ್ನೇನು ಇಲ್ಲ ಮುಖಂಡರುಗಳದ್ದು ಕೈ ಹೊಡೆ ಇರುತ್ತೆ ಅಂತ ನಾವೇ ಹೇಳ್ಬೇಕಾಗುತ್ತೆ. ನಿಮ್ಮ ಒತ್ತಾಯ ಏನಿದೆ? ನಮ್ಮ ಒತ್ತಾಯ ಆ PDO ನಮ್ಗೆ ಇಲ್ಲಿ ಬರಬೇಕು ಅಷ್ಟೇನೇನೆ. ಅಲ್ಲಿ ಬರಲಿಲ್ಲ ಅಂದ್ರೆ ಸೋಮವಾರ EO ಆಫೀಸ್ ಹತ್ರ ಪ್ರತಿಭಟನೆ ಮಾಡಬೇಕು ಅಂತ ಇದ್ದೀವಿ. ಶಿವಾನಂದ ಸರ್, ಮಾಜಿ ಅಧ್ಯಕ್ಷರು. ಇನ್ನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಮಾತನಾಡಿ, ನಾನು ಸಹ ಇದೇ ಪಂಚಾಯಿತಿಯಲ್ಲಿ ಅಧ್ಯಕ್ಷನಾಗಿದ್ದವನು. ಇಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯ ಸರ್ವತೋಮುಖವಾಗಿ ಆಗಲು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ನೇತೃತ್ವ ಬಹಳ ಮುಖ್ಯವಿರುತ್ತೆ. ಆದರೆ ನಮ್ಮ ತಾಲೂಕಿನಲ್ಲಿ ಕಾಂಗ್ರೆಸ್ ಶಾಸಕರಿದ್ದು ಇಲ್ಲಿನ ಒಂದಿಬ್ಬರ ಕಾಂಗ್ರೆಸ್ ಮುಖಂಡರ ಮಾತು ಕೇಳಿ ಕಾರಣ ನೀಡದೆ ಇರುವ PDOರನ್ನು ವರ್ಗಾವಣೆ ಮಾಡುವ ಹುನ್ನಾರ ನಡೆಸಿದ್ದಾರೆ. ಶಾಸಕರ ಕೈಗೊಂಬೆಗಳಾಗಿ EO ಮತ್ತು CEO ವರ್ತಿಸುತ್ತಿದ್ದಾರೆ. ಅಭಿವೃದ್ಧಿ ದೃಷ್ಟಿಯಿಂದ ಕೂಡಲೇ ಎಚ್ಚೆತ್ತು PDO ವರ್ಗಾವಣೆಯಲ್ಲಿ ಬದಲಾವಣೆ ಮಾಡಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ತಾಲೂಕು ಪಂಚಾಯಿತಿ ಮುಂದೆ ಬರುವ ಸೋಮವಾರ ನೂರಾರು ಜನ ಸೇರಿ ಪ್ರತಿಭಟನೆ ಮಾಡಲಾಗುವುದು ಎನ್ನುವ ಎಚ್ಚರಿಕೆ. ಸಂಪೂರ್ಣ ನನಗೆ ಗೊತ್ತಿಲ್ಲ. ನನಗೆ ಬೆಳಗ್ಗೆಯಿಂದನೂ ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಫೋನ್ ಮಾಡಿ ಈ ಥರ ನಮ್ಮಲ್ಲಿ PDOನ ತಿರ್ಗಾ ಟ್ರಾನ್ಸ್ಫರ್ ಮಾಡು ಅಂತ ಹೇಳಿದ್ರು. ನಮಗೇನು PDO ಅವರೇ ಬೇಕು ಅಂತ ಹೋರಾಟ ಇಲ್ಲ, ಯಾರನ್ನಾದ್ರೂ ಕೂಡ ಹಾಕ್ಲಿ. ಬಹುಶಃ ಒಂದು ತಿಂಗಳಿಗೆ 2 ಸತಿ 3 ಸತಿ ಚೇಂಜ್ ಮಾಡೋಂಥ ಅವಶ್ಯಕತೆ ಏನೈತೆ ಅಂತಕ್ಕಂಥ ನನ್ನ ಪ್ರಶ್ನೆ. ಕೇವಲ ಇಲ್ಲಿದ್ದು ಮಾತ್ರ ಸಮಸ್ಯೆ ಅಲ್ಲ, ಇದು ಇಡೀ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಪಂಚಾಯತಿಲೂ ಕೂಡ ಒಂದಲ್ಲ ಒಂದು ಗೊಂದಲ ಇರೋದ್ರಿಂದ ಈ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವಸಂತ ಅವ್ರ ಬೆಳಗ್ಗೆ ವಸಂತ ವೆಂಕಟೇಶ್ ಫೋನ್ ಮಾಡಿ ನಂತರ ಮಾತಾಡಿದ್ಮೇಲೆ ನಾನು ಕೂಡ ತಾಲೂಕು ಅಧ್ಯಕ್ಷರು JDSನವರು XMLAಗಳು ನಾಗರಾಜು ಶ್ರೀನಿವಾಸ ಮೂರ್ತಿ ಅವರ ಹತ್ರೆಲ್ಲರೂ ಕೂಡ ಮಾತಾಡಿದ್ದೀನಿ. ಸೋಮವಾರ EO ಆಫೀಸ್ ಮುಂದೆಗಡೆ ಇಡೀ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನು ಒಳಗೊಂಡು ಎಲ್ಲ BJP ಕಾರ್ಯಕರ್ತರು ಮತ್ತು JDS ಕಾರ್ಯಕರ್ತರು ಎಲ್ಲರೂ ಕೂಡ ಅಲ್ಲಿ ಪ್ರತಿಭಟನೆ ಮಾಡಬೇಕು. ಯಾಕೆ ಈ ಥರ ಗೊಂದಲಗಳಾಗ್ತವೆ ಅಂತಕ್ಕಂಥ ಪ್ರಶ್ನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇವ್ರನ್ನೇ ಕೊಡಿ ಅಂತ ಕೇಳೋದು ಏನೈತಿ, ಈಗ ಅವ್ರನ್ನೇ ಹಾಕ್ಸಬೇಕು ಅಂತ ಉದ್ದೇಶ ನನಗೇನಿಲ್ಲ. ಅದು ಅವ್ರ ಅಧ್ಯಕ್ಷರು ಮತ್ತು ಪಂಚಾಯತಿ ಸದಸ್ಯರುಗಳಿಗೆ ಅವ್ರು ಸೇರಿರ್ತಕ್ಕಂಥ ವಿಚಾರ, ನನ್ನ ವ್ಯಾಪ್ತಿ ಬರ್ತಕ್ಕಂಥ ವಿಚಾರ ನಾನು ಮಾಡಬೇಕಾದ ಅವಶ್ಯಕತೆನೂ ಕೂಡ ಇಲ್ಲ. ಅದ್ರ ಬಗ್ಗೆ ನಾನು ನಿಮ್ಮ ನೇರ ಆರೋಪ ಬಂದು ಶಾಸಕರು ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಅಧಿಕಾರಿ ವರ್ಗ ಅನ್ನೋದು ನೇರ ಆರೋಪ. 100% ಸತ್ಯ. ಅದು ಶಾಸಕರು ಕೂಡ ಅವರು ಹೋರಾಟ ಮಾಡೋದು ನೋಡಿ ನನಗೂ ಕೂಡ ಎಲ್ಲ ಕೂಡ ಸಂತೋಷ ಐತೆ, ಕೆಲಸ ಮಾಡಲಿ. ಬಟ್ ನಾನು ಅವ್ರು ಕಾಸು ದುಡ್ಡು ತಗೊಂತಾರೆ ಅಂತ ಎಲ್ಲೂ ಕೂಡ ಆರೋಪ ಮಾಡ್ಲಿಕ್ಕೆ ಹೋಗಲ್ಲ. ಆ ಥರ ಆರೋಪ ಇಲ್ಲಿವರು ಕೂಡ ನನಗಮನ ಕೂಡ ಎಲ್ಲೂ ಬಂದಿಲ್ಲ. ಬಟ್ ಆ ಥರ ಇದ್ರೂ ಕೂಡ ನಾನು ಅವ್ರಿಗೊಂದು ಸಲಹೆ ಕೊಡ್ಲಿಕ್ಕೆ ಬಯಸ್ತೀನಿ. ನೀವು ಕೇವಲ ಕಾಂಗ್ರೆಸ್ ಶಾಸಕರಲ್ಲ, ಈ ನೆಲಮಂಗಲ ತಾಲೂಕು ಶಾಸಕರ ಕೆಲಸ ಮಾಡಬೇಕು. ಕೇವಲ ನೀವು ಕಾಂಗ್ರೆಸ್ ಮುಖಂಡಗಳು ಮಾತು ಕಟ್ಕೊಂಡು ಈ ಥರ ಕೆಲಸ ಮಾಡ್ತಾ ಇದ್ದೀರ ಅಂತಕ್ಕಂಥ ಎಲ್ಲ ಕಡೆನೂ ಕೂಡ ನಿಮ್ಮ ಒಂದು ಹೆಸರಿಗೆ ಮುಸಿತಾರಂತ ಕೆಲಸ ಕಾಂಗ್ರೆಸ್ ಮುಖಂಡಗಳು ಮಾಡ್ತಾವ್ರೆ. ದಯಮಾಡಿ ನೀವು ಎಚ್ಚೆತ್ಕೋಬೇಕು ಅಂತಕ್ಕಂಥ ಮಾಹಿತಿನ ಈ ಪಂಚಾಯತಿಲೂ ಕೂಡ ಕಾಂಗ್ರೆಸ್ ಮುಖಂಡರುಗಳಿಂದಾನೇ PDO ವರ್ಗಾವಣೆ ಆಗ್ತಾ ಇದೆ. ಇನ್ನೇನ್ ಕಾಯ್ತು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಕೇವಲ 2 ತಿಂಗಳಿಗೋಸ್ಕರ ಇಲ್ಲಿಂದ ತಾಂಡ ಜಿಲ್ಲಾ ಪರಿಷತ್ ಇಲ್ಲಿ ತಂದಾಕಂತ ಕೆಲಸ ಏನು ಅವಶ್ಯಕತೆ ಏನಿತ್ತು? ಈಗ PDO ಬೇರೆ ಕಡೆ ವರ್ಗಾವಣೆ ಮಾಡ್ಲಿ, ಬೇರೆ ತಂದಾಕ್ಲಿ, 2 ತಿಂಗಳು ಒಂದೊಂದ್ಸತಿ PDO ವರ್ಗಾವಣೆ ಮಾಡೋದು ಅವಶ್ಯಕತೆ ಏನೈತೆ? ಪಂಚಾಯತಿ ಅಭಿವೃದ್ಧಿನ ಯಾವ ಮರ್ತಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ? ಅದ ಕಾರಣ ಇದನ್ನೆಲ್ಲಾನು ಕೂಡ ಮನಗಂಡು ಇದ್ರೆಲ್ಲ ದಾಖಲೆ ಸಮೇತ ನಾವೆಲ್ಲ ಕೂಡ ಮಾತಾಡ್ತಾ ಇದ್ದೀವಿ. ಇವತ್ತು ತಪ್ಪು ನಾಳೆ ಎಲ್ಲ ಮಾಧ್ಯಮದ ಮುಖಾಂತರನೂ ಕೂಡ ನಾವೆಲ್ಲರೂ ಹೇಳಿಕೆ ಕೊಟ್ಟು EO ಆಫೀಸ್ ಮುಂದೆಗಡೆ ನಾವು ಇದನ್ನ ಪ್ರತಿಭಟನೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಸ್ಥಳೀಯ ಗ್ರಾಮ ಪಂಚಾಯಿತಿ ಸರ್ವತೋಮುಖ ಬೆಳವಣಿಗೆಯಾಗಬೇಕಾದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಪಾತ್ರ ಬಹಳ ಮುಖ್ಯ. ಆದರೆ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ PDO ಮಂಜಮ್ಮರನ್ನು ಏಕಾಏಕಿ ಕಾರಣ ನೀಡದೆ ವರ್ಗಾವಣೆ ಆದೇಶ ಹೊರಡಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಸಂಬಂಧಪಟ್ಟ ಅಧಿಕಾರಿ ವರ್ಗ ವರ್ಗಾವಣೆ ಆದೇಶ ಪತ್ರವನ್ನು ಹೇಗೆ ನಿಭಾಯಿಸುತ್ತಾರೆ ಎಂದು ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ. ಏನೇ ಬರಲಿ ಏನೇ ಬರಲಿ ಏನೇ ಬರಲಿ, ಬೋಲೋ ಭಾರತ್ ಮಾತಾ ಕಿ ಜೈ.